ಆಕಾಶವಾಣಿ ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ 2 ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿ. ಪ್ರಾಯೋಜಕರು ಸೇವ್ ದ ಚಿಲ್ಡ್ರನ್, ಬಾಲ್ ರಕ್ಷಾ ಭಾರತ್. ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ 2 ಶಾಲಾ ಪೂರ್ವ ಮಕ್ಕಳಿಗೆ ಹಾಗೂ ಆರಂಭಿಕ ಕಲಿಕೆಗೆ ಬೆಂಬಲಿಸುತ್ತಿರುವ ಪೋಷಕರಿಗಾಗಿ. ಈಗ ಕೇಳಿ ಸರಣಿಯ 4ನೆಯ ಕಾರ್ಯಕ್ರಮ. ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ 2. ಈ ಕಾರ್ಯಕ್ರಮ ಕೇಳೋಕೆ ಸಿದ್ಧವಾಗಿರೋ ಎಲ್ಲ ಪುಟ್ಪುಟಾಣಿಗಳಿಗೂ, ಅವರ ಜೊತೆಗೆ ತಜ್ಞರು ಹೇಳೋ ಮಾತುಗಳನ್ನು ಕೇಳಿ ಅದರಿಂದ ಹೆಚ್ಚಿನ ಪ್ರಯೋಜನ ಪಡೆಯೋಕೆ ಕಾಯ್ತಾ ಇರೋ ಅಮ್ಮ ಅಪ್ಪಂದ್ರಿಗೂ ನಿಮ್ಮೆಲ್ಲರ ಪ್ರೀತಿಯ ರಘುಮಾಮನ ಶುಭೋದಯ, ಗುಡ್ ಮಾರ್ನಿಂಗ್. ನಮ್ಮ ಪುಟ್ಪುಟಾಣಿಗಳು ಅದೆಷ್ಟು ಚೆನ್ನಾಗಿ ಕಥೆ ಹೇಳೋದನ್ನ, ಹಾಡು ಹೇಳೋದನ್ನ ಕಲಿತಾ ಇದ್ದಾರೆ ಅನ್ನೋದು ಅವ್ರು ಕಳಿಸೋ ವಿಡಿಯೋಗಳಿಂದಾನೇ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ನಮ್ಮ ಕೆಲವು ಶ್ರೋತೃಗಳು ಕನ್ನಡ ರೈಮ್ಸ್ ಜೊತೆಗೆ ಒಂದೇ ಒಂದು ಇಂಗ್ಲಿಷ್ ರೈಮ್ ಕೂಡ ಕಲಿಸಬಹುದಲ್ವಾ, ಕಲಿಸ್ತೀರಾ ಅಂತ ಕೇಳ್ಕೊಂಡಿದ್ರು. ನೋಡೋಣ, ಅದು ಒಂದು ಪ್ರಯತ್ನ ಮಾಡೋಣ ಅಂತ ಇವತ್ತು ಒಂದು ಪುಟಾಣಿ ಇಂಗ್ಲಿಷ್ ರೈಮ್ ನಿಮಗೆ ಹೇಳ್ಕೊಡ್ತೀವಿ. ಹೇಳ್ಕೊಡೋದು ಯಾರು? ಇನ್ಯಾರು? ಸುಪ್ರಿಯಾ ಅಕ್ಕ. ಮೊದಲು ಒಂದ್ಸಾರಿ ಪೂರ್ತಿ ರೈಮ್ ಕೇಳ್ಬಿಡೋಣ ಅಲ್ವಾ? ಇಂಗ್ಲಿಷ್ ರೈಮ್ ಕೇಳಿದ್ದಾಯಿತು. ಇದರಲ್ಲಿ ಹೇಳಿರೋದೇನು? ಇದು ನನ್ನ ತಲೆ, ಇವು ನನ್ನ ಕಿವಿಗಳು, ಇವು ನನ್ನ ಕಣ್ಣುಗಳು, ಹೀಗೆ ಒಂದೊಂದಾಗಿ ನಮ್ಮ ದೇಹದ ಅಂಗಾಂಗಗಳನ್ನು ಗುರುತಿಸೋದು ಅಷ್ಟೇ. ಹಾಗಾದರೆ ಈಗ ಸುಪ್ರಿಯಾ ಅಕ್ಕ ಒಂದೊಂದೇ ಸಾಲು ಹೇಳ್ಕೊಡ್ತಾರೆ, ನೀವುಗಳೆಲ್ಲ ಅವ್ರ ಜೊತೆಗೆ ಹಾಡಿ ಕಲಿತೀರಾ ಅಲ್ವಾ?
ಪುಟಾಣಿಗಳಿಗೆಲ್ಲ ಖುಷಿ ಅಲ್ವಾ, ನಂಗೂ ಒಂದು ಇಂಗ್ಲಿಷ್ ರೈಮ್ ಬರುತ್ತೆ ಅಂತ. ನಿಮಗೆ ಗೊತ್ತಾ ಪುಟಾಣಿಗಳೇ, ಈ ನಿಮ್ಮ ವಯಸ್ಸಿನಲ್ಲಿ ಬರೀ ಒಂದು ಭಾಷೆ ಅಲ್ಲ, 5-6 ಭಾಷೆಗಳನ್ನ, 100 ವಿಚಾರಗಳನ್ನ ಕಲಿಯೋ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ನೀವುಗಳೆಲ್ಲ ಟೈಮ್ ಮಾಡಿಕೊಂಡು ಅದನ್ನೆಲ್ಲ ಕಲಿಬೇಕಷ್ಟೆ. ಇನ್ನು ಇವತ್ತು ಕಲ್ತಿರೋ ಈ ಹಾಡನ್ನ ಹಾಡಿ ವಿಡಿಯೋ ಮಾಡಿ ಮುಂದಿನ 4 ದಿನಗಳ ಒಳಗಾಗಿ ನಮಗೆ ಯಾವ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು ಗೊತ್ತಲ್ವಾ? 9244733254. ಮತ್ತೊಮ್ಮೆ ಕೇಳಿ, 9284473254. ಬೇಗ ವಿಡಿಯೋ ಮಾಡಿ ಕಳಿಸ್ತೀರಿ ಅಲ್ವಾ? ಇಂಗ್ಲಿಷ್ ರೈಮ್ ಮತ್ತೊಮ್ಮೆ ಕೇಳಿ. ಪ್ರೀತಿಯ ಪಾಲಕರೇ, ಮಕ್ಕಳ ಕಲಿಕೆಯ ಸಾಮರ್ಥ್ಯ ಅಗಾಧವಾದದ್ದು. ಒಂದು ಸ್ಪಂಜು ನೀರನ್ನ ಹೇಗೆ ಹೀರ್ಕೊಳ್ಳುತ್ತೋ ಹಾಗೆ ನೀವು ಯಾವ ಮಾಹಿತಿಯನ್ನ ಅವರಿಗೆ ಅರ್ಥವಾಗೋ ಹಾಗೆ ಕೊಡ್ತೀರೋ ಅದೆಲ್ಲವನ್ನೂ ಗ್ರಹಿಸ್ತಾರೆ ಮಕ್ಕಳು. ಹಾಗೆ ಅಂತ ಮಕ್ಕಳು ಗ್ರಹಿಸೋಕೆ ಭಾರವಾಗುವಂಥ ವಿಚಾರಗಳನ್ನ ತುರುಕಬಾರದು. ಮುಖ್ಯವಾಗಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಅಂದ್ರೆ, ಪ್ರತಿ ಮಗುವಿನ ಕಲಿಕಾ ಸಾಮರ್ಥ್ಯ ಮತ್ತೊಂದು ಮಗುವಿನ ಸಾಮರ್ಥ್ಯಕ್ಕಿಂತಲೂ ಬೇರೆ ಇರುತ್ತೆ. ಸ್ವಲ್ಪ ಹೆಚ್ಚಿರಬಹುದು, ಕಡಿಮೆನೂ ಇರಬಹುದು. ಆದ್ರಿಂದ ಮಕ್ಕಳ ಕಲಿಕೆಯ ಮಟ್ಟವನ್ನ ಪರಸ್ಪರರಲ್ಲಿ ಕಂಪೇರ್ ಮಾಡಿ, ಅಂದ್ರೆ ಹೋಲಿಕೆ ಮಾಡಿ ನೋಡಬಾರ್ದು. ಅವನು ಅದನ್ನ ಕಲ್ತ, ಇವಳು ಇದನ್ ಮಾಡ್ತಾಳೆ, ನಿಂಗ್ಯಾಕೆ ಅವೆಲ್ಲ ಬರಲ್ಲ ಅಂತ ಮಕ್ಕಳನ್ನ ಮೂದಲಿಸಲೂಬಾರ್ದು. ಮಕ್ಕಳ ಮನಸ್ಸು ಒಂದು ಗಾಜಿನ ಬಾಟಲ್ ಥರ. ಅದನ್ನ ತುಂಬಾ ನಾಜೂಕಾಗಿ ನಿರ್ವಹಿಸಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಒಡೆದು ಹೋಗುತ್ತೆ, ಮತ್ತೆ ಮೊದಲಿನ ಹಾಗೆ ಜೋಡಿಸಿ ರಿಪೇರಿ ಮಾಡೋಕ್ಕಾಗಲ್ಲ. ಆದ್ರಿಂದ ಅಮ್ಮ ಅಪ್ಪಂದ್ರಿಗೆಲ್ಲ ಕಿವಿ ಮಾತು ಅಂದ್ರೆ, ನಿಮ್ಮ ಕಂದಮ್ಮಗಳನ್ನ ಬಹಳ ಜಾಗರೂಕವಾಗಿ ನೋಡ್ಕೊಳ್ಳಿ. ಅವರಿಗೆ ಒಳ್ಳೆಯ ವಿಚಾರಗಳನ್ನಷ್ಟೇ ಹೇಳಿ ಉತ್ತಮ ವ್ಯಕ್ತಿಗಳನ್ನಾಗಿ ಬೆಳೆಸೋ ಜವಾಬ್ದಾರಿ ನಿಮ್ಮದೇ ಅಲ್ವಾ? ಇನ್ನಿವತ್ತು ನಿಮ್ಮ ಪುಟ್ಟ ಕಂದಮ್ಮಗಳಿಗೆ ಆರೋಗ್ಯ, ಪೌಷ್ಟಿಕತೆ ಮತ್ತು ಸ್ವಚ್ಛತೆಯ ಕುರಿತು ಮಾಹಿತಿ ಮಾಡಿಕೊಟ್ಟು ಅರಿವು ಮೂಡಿಸೋದು, ಅರ್ಥ ಮಾಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಕ್ಕಳ ತಜ್ಞರಾದ ಡಾಕ್ಟರ್ ಸವಿತಾ ಶೆಟ್ಟಿ ಅವರು ಏನು ಹೇಳ್ತಾರೆ ಅಂದ್ರೆ, ನಿಮ್ಮೆಲ್ಲರ ಮುದ್ದಿನ ಪುಟಾಣಿಗಳ ಆರೋಗ್ಯ, ಪೋಷಣೆ ಮತ್ತು ನೈರ್ಮಲ್ಯದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನಿಮ್ಮ ಪುಟಾಣಿಗಳ ಆರೋಗ್ಯ ನಿಮ್ಮ ಕೈಲಿದೆ. ಅವರಿಗೆ ಸಣ್ಣ ವಯಸ್ಸಿನಿಂದಲೇ ಒಳ್ಳೆ ಪೋಷಣೆ ಭರಿತ ಆಹಾರ, ಒಳ್ಳೆ ಅಭ್ಯಾಸಗಳನ್ನು ಕೊಟ್ಟರೆ ಬರೀ ದೈಹಿಕ ಬೆಳವಣಿಗೆ ಅಷ್ಟೇ ಅಲ್ಲ, ಮಾನಸಿಕ ಬೆಳವಣಿಗೆ, ಮೆದುಳು ಚುರುಕುತನ ಇದೆಲ್ಲನೂ ಖಂಡಿತವಾಗುತ್ತೆ. ಚಿಕ್ಕಂದಿನಿಂದಲೇ ಚೆನ್ನಾಗಿ ಆಟ, ಊಟ, ಪಾಠ ಹೇಳ್ಕೊಟ್ರೆ ಬೆಳೆದ ಮೇಲೆ ಅವರು ಒಂದು ಮಹಾನ್ ವ್ಯಕ್ತಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಈಗ ಪೌಷ್ಟಿಕ ಆಹಾರ ಅಂದ್ರೆ ಏನು? ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಮಿನರಲ್ಸ್, ವೈಟಮಿನ್ಸ್, ಲಿಪಿಡ್ಸ್ ಇವೆಲ್ಲನೂ ಇರಬೇಕು. ಇದೆಲ್ಲ ಎಲ್ಲಿ ಸಿಗತ್ತೆ? ಇವೆಲ್ಲ ನಾವು ಸಾಮಾನ್ಯವಾಗಿ ಉಪಯೋಗಿಸೋ ಆಹಾರ ಪದಾರ್ಥಗಳಲ್ಲೇ ಸಿಗುತ್ತೆ. ಅಕ್ಕಿ, ಗೋಧಿ, ಬೇಳೆ, ಕಾಳು ಅಂದ್ರೆ ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು, ಕಡಲೆಪಪ್ಪು, ಕಡಲೆಬೀಜ, ಬೆಲ್ಲ, ತರಕಾರಿ, ಸೊಪ್ಪು, ಹಣ್ಣು, ಎಣ್ಣೆ, ತುಪ್ಪ ಇದೆಲ್ಲ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಉಪಯೋಗಿಸೋ ಪದಾರ್ಥಗಳು. ಇದನ್ನೆಲ್ಲ ಸರಿಯಾದ ಮಿಶ್ರಣದಲ್ಲಿ ನಮ್ಮ ಮಕ್ಕಳಿಗೆ ಕೊಟ್ರೆ ಇದರಲ್ಲೇ ಆರೋಗ್ಯ ಅಡಗಿರೋದು. ಸಿಂಪಲ್ ಆಗಿರೋ ಉದಾಹರಣೆ ಕೊಡ್ತೀನಿ. ಮಕ್ಕಳಿಗೆ ಅನ್ನ ಸಾರು ತಿನ್ನಿಸ್ತೀರಾ. ಈ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹೆಚ್ಚಿನಾಗಿ. ಸಾರಿನಲ್ಲಿ ನೀವು ಹಾಕೋ ತರಕಾರಿ, ಬೇಳೆ, ಸೊಪ್ಪು ಇದನ್ನೂ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಅದರಲ್ಲಿ ಈ ಬೇಳೆ ಕಾಳುಗಳಲ್ಲಿ ಒಳ್ಳೆ ಪ್ರಮಾಣದ ಪ್ರೋಟೀನ್ ಅಂಶ ಇರುತ್ತೆ. ಈ ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಈ ತರಕಾರಿಯಲ್ಲಿ ಬರುತ್ತೆ. ಐರನ್ ಅಂಶ ಸೊಪ್ಪಿನಲ್ಲಿರುತ್ತೆ. ಸೊ ಈ ಅನ್ನ ಸಾರು ತಿನ್ನಿಸುವಾಗ ಒಂದು ಸಣ್ಣ ಚಮಚದಷ್ಟು ಎಣ್ಣೆ, ತುಪ್ಪ ಏನಾದರೂ ಹಾಕಿದ್ರೆ ಅದ್ರಲ್ಲಿ ಲಿಪಿಡ್ ಅಂಶ ಬಂತು. ಇನ್ನೂ ಹೆಚ್ಚಾಗಿ ಏನು ಕೊಡ್ಬೋದು? ದಿನಕ್ಕೊಂದು ಮೊಟ್ಟೆ.
ಬೇಯಿಸ್ಕೊಡಿ, ಅಥವಾ ಮಗುವಿಗೆ ಇಷ್ಟ ಯಾವ ತರ ಆಗುತ್ತೆ ಅದನ್ನ ಮಾಡಿ ಕೊಡಬಹುದು. ನಿಮ್ಮ ಮನೇಲಿ ಮೊಟ್ಟೆ ತಿನ್ನಲ್ವಾ, ಮೊಳಕೆ ಕಾಳು ಕೊಡಿ. ನಮ್ಮ ಸಾಮಾನ್ಯವಾಗಿ ಹೆಸರು ಕಾಳು, ಹುರುಳಿ ಕಾಳು, ಹಲಸಂದಿ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದನ್ನೆಲ್ಲ ಮೊಳಕೆ ಕಟ್ಟೋದು. ಅಂದ್ರೆ ಒಂದ್ ರಾತ್ರಿಯಲ್ಲಿ 6 ರಿಂದ 8 ಗಂಟೆ ಅಷ್ಟು ನೀರಿನಲ್ಲಿ ಅದನ್ನ ನೆನೆಯಕ್ಕಿಟ್ಟು ಆಮೇಲೆ ನೀರ್ ಸೋಸಿ ಚೆನ್ನಾಗಿರೋ ಬಟ್ಟೆಯಲ್ಲಿ ಸುತ್ತಿಟ್ರೆ 1-2 ದಿನ ನಿಮಗೆ ಮೊಳಕೆ ಬರೋದು ಕಾಣುತ್ತೆ. ಈ ಮೊಳಕೆ ಕಾಳನ್ನ ಹಂಗೆ ಉಪ್ಪು, ಪೆಪ್ಪರ್ ಪುಡಿ ಏನಾದ್ರೂ ಹಾಕಿ ಕೊಟ್ಟರು ಮಕ್ಕಳು ತಿಂತಾರೆ. ಇಲ್ಲ ಅದಕ್ಕೆ ಒಂದ್ ಸ್ವಲ್ಪ ಒಗ್ಗರಣೆ ಹಾಕಿ ಒಂಚೂರು ಕೊಬ್ಬರಿ ಹಾಕಿ ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದೆಲ್ಲದರಲ್ಲೂ ಮಕ್ಕಳಿಗೆ ಪೌಷ್ಟಿಕಾಂಶ ಅಡಗಿದೆ. ಮತ್ತು ನಮ್ಮ ಅಂಗನವಾಡಿಯಲ್ಲಿ ಕೊಡೋ ಫುಡ್ ಪ್ಯಾಕೆಟ್ ಹೆಸರು ಕಾಳು, ಸೋಯಾ, ಹುರುಗಡ್ಲೆ, ಗೋಧಿ, ಅಕ್ಕಿ ಇದೆಲ್ಲದರದ್ದು ಪೌಡರ್ ಮಾಡಿರೋ ಮಿಶ್ರಣ ಕೊಟ್ಟಿರ್ತಾರೆ. ಆ ಮಿಶ್ರಣದಲ್ಲಿ ನೀವು ಅದನ್ನ ಸರಿ ತರ ಮಾಡಿ, ಹೇಗೆ ರಾಗಿ ಸರಿ ಮಾಡ್ತಾರಲ್ಲ ಆ ತರ ಆದ್ರೂ ಮಾಡಿ ಕೊಡ್ಬೋದು, ಅಥವಾ ಅದನ್ನ ದೋಸೆ ತರ ಹಾಕಿ ಕೊಡ್ಬೋದು, ಇಲ್ಲ ಉಂಡೆಗಳು ಮಾಡಿ ಕೊಡ್ಬೋದು, ಅಥವಾ ರೊಟ್ಟಿ ತರ ಮಾಡಿ ಕೊಡ್ಬೋದು. ಇನ್ನೊಂದು ಚೆನ್ನಾಗಿರೋ ಒಂದು ಮಿಕ್ಸ್ ಅಂತ ಇದೆ, ಅದು ದಾವಣಗೆರೆ ಮಿಕ್ಸ್. ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನಮ್ ಕರ್ನಾಟಕದಲ್ಲಿರೋ ದಾವಣಗೆರೆಯಲ್ಲೇ ಮಾಡಿತ್ತು. ಇಡೀ ಭಾರತದಲ್ಲೇ ಅದಕ್ಕೆ ಹೆಸರೇ ದಾವಣಗೆರೆ ಮಿಕ್ಸ್. ಕಡಲೆಕಾಳು, ಕಡಲೆಪಪ್ಪು, ರಾಗಿ ಒಂದೇ ಪ್ರಮಾಣದಲ್ಲಿ ತಗೊಂಡು ಫಸ್ಟ್ ನೀರಲ್ಲಿ ನೆನೆಸಿ, ಆಮೇಲೆ ನೆರಳಲ್ಲಿ ಒಣಗಿಸಿ, ಅದನ್ನ ಪುಡಿ ಮಾಡಿ, ಆಮೇಲೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ಮಗುವಿಗೆ ಕೊಡುವಾಗ ಅದಕ್ಕೆ ಬೆಲ್ಲ ತುರಿದು ಹಾಕಿ, ಒಂದ್ ಸ್ವಲ್ಪ ಹಾಲು ಹಾಕಿ ಉಂಡೆ ತರ ಮಾಡಿ ಕೊಡ್ಬೋದು. ಏನ್ ಮಕ್ಕಳಿಗೆ ಸ್ವೀಟ್ ತರ ಇರುತ್ತೆ, ಬಟ್ ನೀವು ಈ ಸ್ವೀಟ್ ಹೆಸರಿನಲ್ಲಿ ಕೊಡೋದು ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಮಕ್ಕಳಿಗೆ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಮತ್ತಿನ್ನೇನು ಕೊಡ್ಬೋದು ಪೌಷ್ಟಿಕಾಂಶ ಇಂಪ್ರೂವ್ ಮಾಡಲಿಕ್ಕೆ? ಹಣ್ಣು ಅಥವಾ ಹಣ್ಣಿನ ರಸ. ಯಾವ ಸೀಸನ್ಗೆ ಯಾವ್ದು ಫ್ರೂಟ್ ಸಿಗುತ್ತೆ ಅದನ್ನೇ ಕೊಡಿ. ಬಾಳೆಹಣ್ಣು ಇರ್ಬೋದು, ಕಿತ್ಲೆ ಹಣ್ಣು ಇರ್ಬೋದು, ಚೇಪೆಕಾಯಿ ಇರ್ಬೋದು, ಸಪೋಟ, ಕಲ್ಲಂಗಡಿ, ದಾಳಿಂಬೆ, ಇದೆಲ್ಲ ಈ ಕಡೆ ಕರ್ನಾಟಕದಲ್ಲಿ ಚೆನ್ನಾಗಿ ಬೆಳೆಯುವಂತ ಬೆಳೆಗಳು. ದಿನಕ್ಕೆ ಒಂದು ಹಣ್ಣು ಕೊಡಬೇಕು. ಅದು ಸ್ವಲ್ಪ ತಿಂದ್ರೂ ಪರವಾಗಿಲ್ಲ, ಅಥವಾ ಹಣ್ಣಿನ ರೂಪದಲ್ಲಿ ಕೊಟ್ಟರು ನಡೆಯುತ್ತೆ, ಅಥವಾ ಜ್ಯೂಸ್ ಮಾಡಿ ಕೊಟ್ಟರು ನಡೆಯುತ್ತೆ. ಇನ್ನೊಂದು ಲಾಸ್ಟು ಡ್ರೈ ಫ್ರೂಟ್ಸ್ ಅಂದ್ರೆ ಒಣ ಹಣ್ಣುಗಳು. ಲಿಪಿಡ್ಸು, ವೈಟಮಿನ್ಸು, ಮಿನರಲ್ಸ್ ಎಲ್ಲ ಇರುತ್ತೆ. ಗೋಡಂಬಿ, ಒಣ ದ್ರಾಕ್ಷಿ, ಒಣ ಖರ್ಜೂರ, ಬಾದಾಮಿ, ಪಿಸ್ತಾ, ಅಂಜೂರ, ಇದೆಲ್ಲಾನು. ಇದನ್ನ ನೀವು ಬೇಕಾದ್ರೆ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಸಿಪ್ಪೆ ತೆಗೆದು ಅದನ್ನ ಪೌಡ್ರ್ ಮಾಡಿ ಹಾಲಿಗೆ ಹಾಕಿ ಕೊಡ್ಬೋದು. ಹಾಲಿನಲ್ಲಿ ಜೊತೆ ಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ಕುಡಿತಾರೆ ಇದನ್ನ. ಈಗ ನಾವು ಮಗುವಿಗೆ ಆಹಾರ ಕೊಡೋದು ಹೇಗೆ ಅಂತ ಕಲ್ತ್ಕೊಂಡ್ವಿ. ಈಗ ಆಹಾರ ಕೊಡೋದ್ರ ಜೊತೆಲಿ ಅವರನ್ನ ಅನಾರೋಗ್ಯದಿಂದ ಕೂಡ ಬಚಾವ್ ಮಾಡಬೇಕು. ಇದನ್ನ 2 ತರದಲ್ಲಿ ಮಾಡ್ಬೋದು. ಒಂದು, ಒಳ್ಳೆ ಅಭ್ಯಾಸಗಳನ್ನ ತಿಳಿಸ್ಕೊಡಿ. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಹಲ್ಲು ನೀಟಾಗಿ ಉಜ್ಜಬೇಕು, ಪ್ರತಿದಿನ ಸ್ನಾನ ಮಾಡಬೇಕು, ಪ್ರತಿ ಸಲನೂ ಏನಾದ್ರೂ ತಿನ್ನೋ ಮೊದಲು ಕೈಯನ್ನು ನೀರಿನಿಂದ, ಸೋಪಿಂದ ಸ್ವಚ್ಛಗೊಳಿಸ್ಕೋಬೇಕು. ಹೊರಗೆ ಚೆನ್ನಾಗಿ ಆಟ ಆಡಿ ಬಂದ ಮೇಲೆ ಕೈಕಾಲುಗಳನ್ನ ಸ್ವಚ್ಛವಾಗಿ ತೊಳ್ಕೊಳ್ಬೇಕು. ಕ್ರಿಮಿ ಕೀಟಗಳು ಅವರಿಗೆ ಅನಾರೋಗ್ಯ ಮಾಡೋದನ್ನ ತಪ್ಪಿಸುತ್ತೆ. ಇದು ಒಂದು ರೀತಿಯಲ್ಲಿ. ಎರಡನೇದೇನು, ಲಸಿಕೆಗಳನ್ನ ನಿಮ್ಮ ಹತ್ತಿರದ ಅಂಗನವಾಡಿ ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಹೋಗಿ ಟೈಮಿಗೆ ಕರೆಕ್ಟ್ ಆಗಿ ಹಾಕ್ಸ್ಕೋಬೇಕು. ಲಸಿಕೆಗಳನ್ನ ಸರಿಯಾದ ಸಮಯದಲ್ಲಿ ಕೊಡೋದ್ರಿಂದ TB, ಪೋಲಿಯೋ, ಡಿಫ್ತೀರಿಯಾ, ಟೆಟನಸ್ ಇವೆಲ್ಲ ನಿಮ್ಮ ಪುಟಾಣಿಯನ್ನ ಈ ಕಾಯಿಲೆಗಳಿಂದ ರಕ್ಷಿಸಬಹುದು. ಮಕ್ಕಳ ತಜ್ಞರಾದ ಡಾಕ್ಟರ್ ಸವಿತಾ ಶೆಟ್ಟಿಯವರ ಮಾತುಗಳನ್ನು ಕೇಳಿದ್ರಿ. ಸೇವ್ ದ ಚಿಲ್ಡ್ರನ್ ಸಂಸ್ಥೆಯ ವಿಕಾಸ್ ಗೋರಾ ಅವರ ಸಂದೇಶವನ್ನೀಗ ಕೇಳೋಣ. Save the Children is the world's oldest and leading child rights organization. In the state of Karnataka, we are present for over a decade through varied programs to realize the rights of children. Over the past 2 years, we have reached to more than 250,000 children, adults and stakeholders in the state of Karnataka. Your participation will make that difference both in learning and enhancing the rights of children in the state. We look forward to your active participation and listening. ಸದ್ಯದ ಈ ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ 2 ಈ ಸರಣಿಯ ಕುರಿತು ಪಾಲಕರಾಗಿ ನಿಮ್ಮ ಅಭಿಪ್ರಾಯಗಳನ್ನ ನೀವು ವಿಡಿಯೋ ಮಾಡಿ ಕಳಿಸಬಹುದು. ನೀವು ಈ ಸರಣಿಯಿಂದ ಏನೇನು ಕಲಿತಿದ್ದೀರಿ ಅನ್ನೋ ಮಾಹಿತಿ ತಿಳಿಸಿ ಹೇಳಿದ್ರೆ ನಮಗೆಲ್ಲ ತುಂಬ ಖುಷಿಯಾಗುತ್ತೆ. ವಿಡಿಯೋ ಕಳಿಸ್ತೀರಲ್ವಾ? ನಮ್ಮ ವಾಟ್ಸಪ್ ಸಂಖ್ಯೆ 9284473254. ನಿಮ್ಮ ಈ ವಿಶಿಷ್ಟ ವಿಡಿಯೋಗಳಿಗಾಗಿ ಕಾಯ್ತಾ ಇರ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ರಘುಮಾಮ. ನಮಸ್ಕಾರ. ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ 2 ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿಯ 4ನೆಯ ಕಾರ್ಯಕ್ರಮ ಕೇಳಿದಿರಿ. ಇಂಗ್ಲಿಷ್ ರೈಮ್ ಹಾಡಿದವರು ಸುಪ್ರಿಯಾ ಆಚಾರ್ಯ. ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್. ಪ್ರಿಯ ಕೇಳುಗರೆ, ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ 2 ಸರಣಿಯಲ್ಲಿ ಪ್ರಸಾರವಾದ ಕಾರ್ಯಕ್ರಮಗಳನ್ನು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ವಾಹಿನಿಯಲ್ಲೂ ಬೇಕೆನಿಸಿದಾಗ ಕೇಳಬಹುದು. ಪ್ರಸಾರ ವಿನ್ಯಾಸ ಮತ್ತು ನಿರೂಪಣೆ ಡಾಕ್ಟರ್ ಎನ್ ರಘು. ನಿರ್ಮಾಣ ಕನ್ಸೆಪ್ಟಾ ಫೆರ್ನಾಂಡಿಸ್. ಸರಣಿಯ ಪ್ರಾಯೋಜಕರು ಸೇವ್ ದ ಚಿಲ್ಡ್ರನ್, ಬಾಲ್ ರಕ್ಷಾ ಭಾರತ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ
ಬೆಂಗಳೂರು ಕೇಂದ್ರದ ಕೊಡುಗೆ. ಒಂದಿನ ದೊಡ್ಡ ಕಾಡಿತ್ತಂತೆ. ಅಲ್ಲಿ ಆನೆ ಇತ್ತಂತೆ ಮತ್ತು ಇರುವೆ ಇತ್ತಂತೆ. ಅವಾಗ ಅಲ್ಲಿ ಆನೆ ನೆಡ್ಕೊಂಡು ಹೋಗ್ತಿತ್ತಂತೆ. ಅವಾಗ ಇರುವೆ ಗುಡಿತ್ತಂತೆ. ಆನೆ ಇರುವೆ ಗುಡನ್ನ ತುಳಿಯೋಕೆ ಹೋಗ್ತಿತ್ತಂತೆ. ಅವಾಗ ಇರುವೆ ಬಂದೇಳ್ತು, ಏ ಆನೆ ನನ್ನ ಇರುವೆ ಗುಡನ್ನ ತುಳಿತ್ಯಾ, ನಾನು ನಿನ್ನ ಮೂಗನ್ನ ಕಚ್ಚುತ್ತೀನಿ ಅಂತ ಹೇಳ್ತಂತೆ ಇರುವೆ. ಅವಾಗ ಆನೆಗೆ ಸಿಟ್ಟು ಬಂದು ಆನೆ ಹೇಳ್ತು, ಓಡ ಪದ್ಯ ಮಾಡೋಣ ಬಾ ಅಂತ ಹೇಳ್ತು. ಅವಾಗ ಇರುವೆನೂ ಹೇಳ್ತು, ಆಯ್ತು ನೋಡೇ ಬೀಳೋಣ ಅಂತ ಹೇಳ್ತು ಇರುವೆ. ಅವಾಗ ಇರುವೆ ಏನು ಮಾಡಿದೆ ಅಂದರೆ ಆನೆ ಕಾಲ ಮೇಲೆ ಕೂತ್ಕೊಂಡಿದೆ. ಅವಾಗ ಆನೆ ಕಾಡಲ್ಲಿ ಓಡಿ ಸುಸ್ತಾಗಿ ನಿಂತ್ಕೋತಂತೆ. ಅವಾಗ ಇರುವೆ ಜಂಪರಿ, ನೋಡು ಆನೆ, ನಾನೇ ಫಸ್ಟ್ ಅಂತ ಹೇಳ್ತಂತೆ. ಅವಾಗ ಇರುವೆ ಹೇಳ್ತಂತೆ, ಅವಾಗ ಆನೆ ಹೇಳ್ತಂತೆ, ಅಪ್ಪ ನೀನು ಹೆಂಗೆ ಫಸ್ಟ್ ಬಂದೆ ಅಂತ ಹೇಳ್ತಂತೆ. ಅವಾಗ ಇರುವೆ, ನಾನು ನಿನ್ನ ಕಾಲ ಮೇಲೆ ಕೂತ್ಕೊಂಡಿದ್ದೆ, ಅದಕ್ಕೆ ಶಕ್ತಿಗಿಂತ ಬುದ್ಧಿ ಮುಖ್ಯ. ಓ ನಿನ್ನ ಸವಾಸನೇ ಬೇಡಪ್ಪ ನನಗೆ. ನನ್ನ ಹೆಸರು ನಿರೀಶ, ನನಗೆ 6 ವರ್ಷ. ನಾನಿವತ್ತು ರವಿ ಮಾಮ ಹೇಳ್ಕೊಂಡು ಕತೆ ಹೇಳ್ತೀನಿ. ಏನು ಕತೆ ಹೆಸರು ಹೇಳಮ್ಮ? ಕಾಗೆ ಮತ್ತು ಕಪ್ಪೆ ಕತೆ. ಫಾಸ್ಟಾಗಿ ಹೇಳ್ಕೊಂಡೋಗಿ ಬಿರ್ಬೇನ. ಒಂದು ದೊಡ್ಡದು ಒಂದು ಸಾರಿ ಒಂದು ದೊಡ್ಡದು ಕಾಗೆ ಇತ್ತು. ಆಮೇಲೆ ಚಿಕ್ಕದು ಕಪ್ಪೆ ಇತ್ತು. ಒಂದ್ಸತಿ ಕಪ್ಪೆ ನಿಟ್ಕೊಂಡ್ಬಿಟ್ಟು ಹಂಗೆ ಕಾಗೆ. ಅವಾಗ ಬಾಯಕ್ಕೆ ಕಚ್ಕೊಂಡು ಬಾಯಕ್ಕೆ ಕಚ್ಕೊಂಡು ಆಮೇಲೆ ಆರಿ ಒಂದು ಮನೆ ಮೇಲೆ ಕುತ್ಕೊಂತು. ಅವಾಗ ಇನ್ನೇನು ತಿನ್ಬೇಕಂತ ಕಪ್ಪೆಗೆ ಭಯ ಆಗ್ತಾ ಐತೆ. ಅಲ್ಲೇ ಕುತ್ಕೊಂಡು ಭಯ ಆಗ್ತೈತೆ. ಅವಾಗ ಇನ್ನೇನು ತಿನ್ಬೇಕಂತ ಕಪ್ಪೆ ತುಂಬಾ ಭಯ ಆಗ್ತೈತೆ. ಕಪ್ಪೆಗೆ ಹೇಗೆ ತಪ್ಪಿಸ್ಕೊಳೋದು ಅಂತ ಕಪ್ಪೆ ಯೋಚನೆ ಮಾಡ್ತಾ ಇರ್ತದೆ. ಕಾಗೆ ಕಪ್ಪೆ ತಿನ್ಬೇಕು. ಅಷ್ಟರಲ್ಲಿ ಅಂತ ಕಪ್ಪೆ ನಗ್ತಾ ಇರ್ತೈತೆ. ಅವಾಗ ಕಾಗೆಗೆ ಕಪ್ಪೆ ನೋಡಿ ಆಶ್ಚರ್ಯ ಆಗ್ತೈತೆ. ಯಾಕೆ ಕಪ್ಪೆ ನಗ್ತಾ ಅಂತ ಕಪ್ಪೆನ ಕೇಳ್ತೈತೆ ಕಾಗೆ. ಏ ಕಪ್ಪೆ, ಯಾಕೆ ನೀನ್ ನಗಿತಾ ಇದ್ಯಾ ಅಂತ ಕೇಳ್ತೈತೆ. ಅವಾಗ ಇಲ್ಲಿ ಹತ್ರ ನಮ್ಮ ಅಪ್ಪ ಇದ್ದಾರೆ. ಏನಾದ್ರು ನೋಡ್ರೆ ನೀನ್ ನನ್ನ ಹಿಡ್ಕೊಂಡಿರೋದು ನೋಡಿದ್ರೆ ನೋಡ್ರೆ ಸುಮ್ಮನೆ ಬಿಡೋದಿಲ್ಲ ಕಪ್ಪೆ. ಅವಾಗ ಕಾಗೆಗೆ ತುಂಬಾ ಭಯ ಆಗ್ತೈತೆ. ಕಾಗೆಗೆ ಅವಾಗ ಕಪ್ಪೆ ನಿಡ್ಕೊಂಡು ಬಾಯಿ ಕಚ್ಕೊಂಡು ಬಾವಿ ಹತ್ರ ಹೋಗ್ಬಿಟ್ಟು ಬಾವಿ ಕಟ್ಟೆ ಮೇಲೆ ಕೂತ್ಕೊಂತು. ಅವಾಗ ಇನ್ನೇನು ಕಪ್ಪೆನ್ ತಿನ್ಬೇಕು. ಅವಾಗ ಅಷ್ಟರಲ್ಲಿ ಕಪ್ಪೆ ತಡಿ ಅಂತ ಹೇಳ್ತೆ ಕಪ್ಪೆ. ಕಾಗೆ ನಿನ್ನ ಚೂಪು ಇನ್ನೇನಾಯ್ತಪ್ಪ ಕಾಗೆ ಕಾಗೆ ಅಂತ ಹೇಳ್ತೈತೆ. ಕಪ್ಪೆ ಆಯ್ತು, ನಿನ್ನ ಚೂಪು ಸೆರೆಗೆ ಮಾಡ್ಕೊಂಬ. ನಿನ್ ಕೊಕ್ಕು ಚೂಪಾಗಿಲ್ಲ, ಸೆರೆಗೆ ಮಾಡ್ಕೊಂಬರೋಗು. ಚೂಪ್ ಮಾಡ್ಕೊಂಬ. ಅಲ್ಲಿ ಬಂಡೆ ಐತೆ, ಕುತ್ಕೊಂಡು ಚೂಪ್ ಮಾಡ್ಕೊಂಬ. ಬಂಡೆ ಹತ್ರ ಉಜ್ಬಿಟ್ಟು ಚೂಪ್ ಮಾಡ್ಕೊಂಬ ಅಂತ ಕಪ್ಪೆ ಕಾಗೆಗೆ ಹೇಳ್ತೇವೆ. ಸರಿ ಕಪ್ಪೆ ಅಂದ್ಬಿಟ್ಟು ಕಾಗೆ ಹೋಯ್ತು ಬಂಡೆ ಹೋಯ್ತು.
ಬಂಡೆ ಹತ್ರ ಹೋಗ್ಬಿಟ್ಟು ಚೀಪ್ ಮಾಡ್ಕೊಂಡು ಬಂಡೆ ಹತ್ರ ಕಾಗೆ ಹೋಗ್ಬಿಟ್ಟು ಬಂಡೆ ಹತ್ರ ಕಾಯ್ದು ಹೋಗ್ಬಿಟ್ಟು ಉಜ್ಜಿ 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 ಆಮೇಲೆ ಬಂತು ಚೂಪ್ ಮಾಡ್ಕೊಂಡ್ಬರ್ತೈತೆ. ಚೂಪ್ ಮಾಡ್ಕೊಂಡ್ ಬಾವಿ ಹತ್ರ ಬರ್ತೈತೆ. ಬಾವಿಗೆ ಬರ್ತೈತೆ. ಅವಾಗ ಕಪ್ಪೆ ಇಲ್ಲ, ಎಲ್ಲಿ ನೋಡಿದ್ರು ಎರಡು ಕಪ್ಪೆ ಇರಲ್ಲ. ಆಮೇಲೆ ಬುಳುಕ್ 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 ಅಂತ ಬುಳುಕ್ ಬುಳುಕ್ ಅಂತ ಶಬ್ದ ಆಗ್ತೈತೆ. ಬುಳುಕ್ ಬುಳುಕ್ ಅಂತ ಶಬ್ದ ಆಗ್ತೈತೆ. ಅವಾಗ ಕಾಗೆ ಬಾವಿಗಳಿಗೆ ಹೋದ್ರೆ ಕಪ್ಪೆ ಐತೆ. ಅವಾಗ ಕಪ್ಪೆ ಏನಿತ್ತು ಅಂದ್ರೆ ಕಪ್ಪೆ ನನ್ನ ಕೊಕ್ಕನ್ ಚೂಪ್ ಮಾಡ್ಕೊಂಬಂದ್ವಿ. ಕಪ್ಪೆ ಕಪ್ಪೆ ನನ್ನ ಕೊಕ್ಕನ್ ಚೂಪ್ ಮಾಡ್ಕೊಂಡ್ಬಂದಿದ್ದೀನಿ. ಬಾ ಬಾ ನಾನು ನೀನ್ ತಿನ್ಬೇಕಂತ ಹೇಳ್ತಾ ಇತ್ತು ಕಾಗ. ಅದು ಕಪ್ಪೆ. ಅದು ಕಪ್ಪೆ ಇತ್ತು. ನಾನು ಜಾಸ್ತಿ ಬಾವಿ ಎತ್ತರವಾಗೈತೆ. ನಾನು ಬರಕ್ ಆಗಲ್ಲ. ಒಂದ್ ಕೆಲಸ ಮಾಡು, ನೀನೇ ಬಂದ್ಬಿಡು. ನೀರೊಳಗೆ ಬಂದ್ಬಿಡು. ಹಂಗೆ ಹಂಗೆ ನೆಕ್ಕೊಂಡು ಕಾಗೆ ಹಂಗೆ ಅವಾಗ ಹೇಳ್ತೈತೆ. ಅವಾಗ ನಗ್ತಾ ನಗ್ತಾ ಬಂದ್ಬಿಟ್ಟು ಬಾವಿಯೊಳಗೆ ಹೊರಟತೆ, ನೀರೊಳಗೆ ಹೊರಟತೆ. ಕಾಗೆಯಿಂದ ಕಪ್ಪೆ ತಪ್ಪಿಸ್ಕೊಳೋದಕ್ಕೆ ಉಪಾಯ ಮಾಡಿದ್ದು. ಅವಾಗ ಕಾಗೆ ಅರ್ಥ ಮಾಡ್ಕೊಂಡು ಸೆಪ್ಪು ಮುಖ ಹಾಕೊಂಡು ಕಾವ್ ಅಂತ ಗುಡ್ ಗರ್ಲ್. ಹಾಯ್ ಮೇಡಮ್. ಅಪ್ಪು ಒಂದು ಕತೆ ಹೇಳ್ಕೊಂಡು ಕೊಡ್ತೀನಿ, ಹೇಳ್ತೀಯಾ? ಕಾಗೆ ಮತ್ತು ಕಪ್ಪೆಯ ಕತೆ. ಮತ್ತು ಕಪ್ಪೆಯ ಕತೆ. ಒಂದು ದೊಡ್ಡ ಕಾಗೆ, ಒಂದು ಕಪ್ಪೆ. ಕಾಗೆ ಗೊತ್ತಲ್ಲ ನಿನ್ಗೆ? ಕರಿ ಕಾಗೆ. ಕಪ್ಪೆ ಗೊತ್ತಲ್ಲ ನಿನ್ಗೆ? ಕೆರೆ, ಕುಂಟೆ, ಹೊಲದಲ್ಲಿ, ಬಾವಿಯಲ್ಲಿ, ತೋಟದಲ್ಲಿ ಇರುತ್ತೆ. ನೀರಲ್ಲೂ ಇರುತ್ತೆ, ಭೂಮಿ ಮೇಲೂ ಇರುತ್ತೆ. ಅದು ಸಣ್ಣ ಪ್ರಾಣಿ. ನೀರಲ್ಲೂ ಇರುತ್ತೆ, ಭೂಮಿ ಮೇಲೂ ಇರುತ್ತೆ. ಕಾಗೆ ಬಂದು ಕಪ್ಪೆನ ಗಬಕ್ ಅಂತ ಹಿಡಿದುಕೊಂಡು ಒಂದು ಮನೆ ಮೇಲೆ ಹೋಗ್ಬಿಡುತ್ತೆ. ಮನೆ ಮೇಲೆ ಕುತ್ಕೊಂಡು ಕಪ್ಪೆಗೆ ತುಂಬಾ ಭಯ ಆಗುತ್ತೆ. ತಿನ್ಬಿಡುತ್ತಲ್ಲ. ಇನ್ನೇನ್ ಕಾಗೆ ಕಪ್ಪೆಗೆ ಬಾಯಿ ಹಾಕ್ಬೇಕು ತಿನ್ನಕ್ಕೆ. ಅಷ್ಟೊತ್ತಲ್ಲಿ ಕಪ್ಪೆ ಜೋರಾಗಿ ನಕ್ಬಿಡುತ್ತೆ. ಅದನ್ನ ನೋಡಿ ಕಾಗೆ ಆಶ್ಚರ್ಯ ಆಯ್ತು. ಕಾಗೆಗೆ, ಏ ಕಪ್ಪೆ ಯಾಕಂಗೆ ನಗ್ತಾ ಇದೀಯಾ ಅಂತ ಕೇಳ್ತೈತೆ ಕಾಗೆನ. ಯಾನ್ ಕೇಳುತ್ತೆ? ಕಾಗೆ ಕಪ್ಪೆನ ನಗುತ್ತಾ ಇದೀಯಾ, ಯಾಕೆ ನಗುತ್ತಾ ಇದೀಯಾ ಅಂತ ಕೇಳುತ್ತೆ. ನೀನೇನೋ ನನ್ ತಿನ್ಬೇಕಂತ ಕೂತಿದೀಯಾ, ಆದ್ರೆ ನಮ್ಮಪ್ಪ ಇಲ್ಲೇ ಹತ್ರದಲ್ಲಿ ಇದ್ದಾನೆ. ನನ್ನನ್ನೇನ ಹಿಡ್ಕೊಂಡಿರೋದೇನೋ ನಂಗೆ ಗೊತ್ತಾದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಷ್ಟೇ, ಗೊತ್ತಾ? ಅಂತೂ ಕಪ್ಪೆ ಇಲ್ಲೇ ಕಾಗೆಗೆ ಭಯ ಶುರುವಾಯ್ತು. ಅಪ್ಪ ಕತೆ ಬಂದ್ಬಿಟ್ರೆ ಏನ್ ಮಾಡೋದು? ಆಮೇಲೆ ಕಪ್ಪೆನ ಕಚ್ಕೊಂಡು ಬಾವಿ ಹತ್ರ ಹೋಗುತ್ತೆ. ಬಾವಿ ಕಟ್ಟೆ ಮೇಲೆ ಕುತ್ಕೊಳ್ಳುತ್ತೆ. ಮತ್ತೆ ಇನ್ನೇನು ಕಪ್ಪೆನ ತಿನ್ನಕ್ಕೆ ಬಾಯಿ ಹಾಕ್ಬೇಕು. ಕಪ್ಪೆ ತಡಿ 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 ಎನ್ನುತ್ತೆ. ಅಂತೂ ಈಗೇನು ಅಂತ ಕಾಗೆ ಹೀಗೇನು ಅಂತ ಕೇಳುತ್ತೆ. ಕಪ್ಪೆ ಹೇಳುತ್ತೆ, ನಿನ್ ಕೊಕ್ಕು ಯಾಕೋ
ಮಂಡಾಗಿದೆ ಅಂತ ಒಂದಾಗಿದೆ ಅಂತ ಹೋಗಿ ಚೂಪ್ ಮಾಡ್ಕೊಂಬ ಅಂತ ಹೇಳುತ್ತೆ. ಚೂರು ಹಾಕೊಂಡ್ ಬಾ ಅಂತ ಅಲ್ಲಿ ಬೆಣಸ್ಕಲ್ಲಿದೆಯಲ್ಲ, ನೀನು ಕೊಕ್ಕು ಎತ್ಕೊಂಡೋಗಿ ನಿನ್ ಕೊಟ್ಟಿ ಎತ್ತಂದು ಉಜ್ಜಿ ಉಜ್ಜಿ ಚುಪ್ ಮಾಡ್ಕೊಂಬ ಅನ್ನುತ್ತೆ. ಉಜ್ಜಿ ಉಜ್ಜಿ ಚುಪ್ ಮಾಡ್ಕೊಂಬ ಅನ್ನುತ್ತೆ. ಹಾಕೊಂಡ್ ಬಾ ಹಾಗೆ ಹೇಳುತ್ತೆ. ಸರಿ ಹಾಗೆ ಹೇಳ್ತೀನಿ, ಸರಿ ಹಾಗೆ ಹೇಳ್ತೀನಿ, ಹಾಗೆ ಮಾಡ್ಕೊಂಡ್ ಬರ್ತೀನಿ. ಹಾಗೆ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ತಿರುಗಿ ನೋಡುತ್ತೆ. ಕಪ್ಪೆ ಕಬ್ಬೆ ತಿರುಗಿ ಬಾವಿಯಲ್ಲಿ ಬಿಡಿರುತ್ತೆ. ಗೋಬಿಯಲ್ಲಿ ಚಿಗಿರ್ತದೆ. ಬಾವಿ ಒಳಗಡೆ ಬಳಕ್ ಬಳಕ್ ಅಂತ ಇರುತ್ತೆ. ಬಾವಾಕ ಹಾಕಂತದೆ. ಏ ಕಪ್ಪೆ ಯಾಕೆ ಕಪ್ಪೆ ಬಾ, ಯಾಕೆ ಬಾ? ಯಾಕೆ ಬಾವಿ ಒಳಗಡೆ ಇಳ್ದಿದ್ಯಾ? ನನ್ ಕೂಗು ಚುಪ್ಪಾಗಿದೆ. ಕೂಗು ಚುಪ್ಪಾಗಿದೆ. ನಾನ್ ಬರಲ್ಲಪ್ಪ ಅನ್ನುತ್ತೆ ಕಪ್ಪೆ. ನನ್ನ ಬರಲ್ಲಪ್ಪ. ನಾನ್ ಬರಲ್ಲ ಅನ್ನುತ್ತೆ ಕಪ್ಪೆ. ಆಮೇಲೆ ನೀನೇ ಬಾ ಕಾಗೆ ಅಂತ ಕರೆಯುತ್ತೆ. ಬಾ ಅಂತ ಕರಿತೈತೆ. ನಾನ್ ಬರಲ್ಲ ನೀನೇ ಬಾ ಅಂತ ಕರೆಯುತ್ತೆ. ಆಮೇಲೆ ಅಂತ ಕರಿತೈತೆ. ಕಪ್ಪೆ ನೀರೊಳಗಡೆ ಎಗರುತ್ತೆ. ಕಾಗೆ ಎದುರು ಕಾಗೆ ಕಾವ್ 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 ಅನ್ಕೊಂಡು ಹೋಗ್ಬಿಡುತ್ತೆ. ಕಾಗೆ ಹೋಗ್ಬಿಡುತ್ತೆ. ಅಷ್ಟೇ ಕತೆ. ವೆರಿ ಗುಡ್. ಅಷ್ಟೇ ಆಗೋಯ್ತು. ಹೇಳು. ನನ್ನ ಹೆಸರು ನನ್ನ ಹೆಸರು ಹಾಂ ರಮೇಶ್ವರ. ಹಾಂ ನಾನು ರವಿ ಮಾಮ. ನನಗೆ ನನಗೆ 3 ವರ್ಷ. 3 ವರ್ಷ. ನಾನಿವತ್ತು ನಾನಿವತ್ತು ರವಿ ಮಾಮ ಹತ್ರ ರವಿ ಮಾಮ ಹೇಳ್ಕೊಟ್ಟಿರೋ ರವಿ ಮಾಮ ಹೇಳ್ಕೊಟ್ಟಿರೋ ಕತೆ ಹೇಳ್ತೀನಿ. ಕತೆ ಹೇಳ್ತೀಯಾ? ಕತೆ ಹೆಸರು ಹೇಳಮ್ಮ. ಕಾಗೆ ಕತೆ. ಕಾಗೆ ಮತ್ತು ಕಾಗೆ ಮತ್ತು ದೊಡ್ಡ ಕಪ್ಪೆ ಕತೆ. ಕಪ್ಪೆ ಕತೆ. ಹ್ಞೂ. ಒಂದು ದೊಡ್ಡ ಒಂದು ಸಾರಿ ಒಂದು ಸಾರಿ ಒಂದು ದೊಡ್ಡ ಕತೆ. ಕಾಗೆ ಕಾಗೆ ಹಾಂ ಒಂದು ಚಿಕ್ಕ ಕಪ್ಪೆನ ಇಟ್ಕೊಂಡ್ಬಿಡ್ತೈತೆ. ಕಪ್ಪೆ ನಿಂತ್ಕೊಂಡ್ಬಿಟ್ಟು ಆಡ್ಕೊಂಡು ಹೋಗ್ತೈತೆ. ಹರ್ಕೊಂಡೋಗಿ ಆಡ್ಕೊಂಡು ಹೋಗಿ ಮನೆ ಮೇಲೆ ಒಂದು ಮನೆ ಮೇಲೆ ಕುತ್ಕೊಂತೈತೆ. ಒಂದು ಮನೆ ಮೇಲೆ ಕೂತ್ಕೊಂತೈತೆ. ಹ್ಞೂ. ಆಗ ಕಪ್ಪೆಗೆ ಕಪ್ಪೆಗೆ ಹ್ಞೂ ತುಂಬ ಭಯ ಆಗ್ತದೆ. ಹ್ಞೂ. ಹೇಗೆ ಏನು ತಪ್ಪಿಸ್ಕೊಳೋದು? ಏನು ತಪ್ಪಿಸ್ಕೊಳ್ಳೋದು ಹ್ಞೂ ಅಂತ ಯೋಚನೆ ಮಾಡ್ತೈತೆ. ಹಾಂ. ಆಗ ಆಗ ಇನ್ನೇನು ಇನ್ನೇನು ಕಾಗೆ ಕಪ್ಪೆನ ತಿನ್ನಬೇಕು. ಕಾಗೆ ಕಪ್ಪೆ ತಿನ್ಬೇಕು. ಹ್ಞೂ. ಅಷ್ಟರಲ್ಲಿ ಅಷ್ಟರಲ್ಲಿ ಕಪ್ಪೆ ಕಪ್ಪೆ ಜೋರಾಗಿ ಆಡಿಸ್ಕೊಂಡು ಜೋರಾಗಿ ನಗದ್ಬಿಡ್ತೈತೆ. ಜೋರಾಗಿ ನಗಿಬಿಡ್ತೈತಿ. ನಗದ್ಬಿಡ್ತೈತೆ. ಅವಾಗ ಅವಾಗ ಕಪ್ಪೆ ಯಾಕೆ ನಗ್ತೈತೆ ಕಪ್ಪೆ ಯಾಕೆ ಬಂದಿದೆ ಅಂತ ಆಶ್ಚರ್ಯ ಆಯಿತು. ಅಂತ ಯೋಚನೆ ಮಾಡ್ತೈತೆ. ಆಶ್ಚರ್ಯ ಆಯಿತು ಕಾಗೆ. ಕಾಗೆ ಆಗ ಕಾಗೆ ಆಗ ಕಾಗೆ ಯಾಕೆ ನಗ್ತಾ ಇರೋದು? ಕಪ್ಪೆ ಕಪ್ಪೆ ಯಾಕೆ ನಗ್ತಾ ಇದೀಯಾ ಕಪ್ಪೆ ಯಾಕೆ ನಗ್ತಾ ಇದ್ಯಾ ಅಂತ ಕೇಳ್ತು. ಅಂತ ಕೇಳ್ತು. ಅದಕ್ಕ ಅಲ್ಲಿಡ ಇಲ್ಲೇ ಹತ್ರದಾಗ ಇಲ್ಲ ಹತ್ತಿರದಾಗ ನಮ್ಮ ಅಪ್ಪ ಇದೆ. ನಾನು ಇಟ್ಕೊಂಡಿರೋದು ಗೊತ್ತಾಯ್ತು ಅಂದರೆ ಇಟ್ಕೊಂಡು ಗೊತ್ತೇ ಇದೆ. ನೀನು ಸುಮ್ಮನೆ ಬಾಬ್ ಬಿಸಾಕ್ತೆ. ನೀನು ಸುಮ್ಮನೆ ಬಿಡಲ್ಲ ನೀನು ಸುಮ್ಮನೆ ಬಿಡಲ್ಲ ಅಂತ ಅಂತ ಕಪ್ಪೆ 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 ಕಾಗೆ ಕಾಗೆಗೆ ಹೇಳ್ತೈತೆ. ಹೇಳ್ತೈತೆ. ಅದಕ್ಕಾಗಿ ತುಂಬ ಭಯ ಆಗ್ತೈತೆ. ತುಂಬ ಭಯ ಆಗ್ತೈತೆ. ಭಯ ಆಗ್ತೈತೆ. ಭಯ ಆಗ್ತೈತೆ. ಆಗ ಆಗ ಸ್ವಲ್ಪ ಇನ್ನೊಂದು ಇದು ಕುತ್ಕೊಮ್ಮ. ಕಾಗೆ ಕಪ್ಪೆನ ಬಾಯ ಕಚ್ಕೊಂಡು ಬಾವಿ ಹತ್ರ ಬರ್ತೈತೆ. ಬಾವಿ ಹತ್ರ ಬಂದು ಬಾವಿ ಹತ್ರ ಬಂದು ಕಟ್ಟೆ ಮೇಲೆ ಕುತ್ಕೊಂತೈತೆ. ಕಟ್ಟೆ ಮೇಲೆ ಕುತ್ಕೊಂತೈತೆ. ಆಗ ಆಗ ಕಪ್ಪೆ ನೀನೇನು ತಿನ್ನಬೇಕು. ಕಪ್ಪೆ ನಿನ್ನೆ ತಿನ್ಬೇಕು. ಟಪ ಟಪ
ತಡಿ 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 ಅಂತೈತೆ ಕಪ್ಪೆ. ತೆಡಿ 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 ತಡಿ 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 ಅಂತೈತೆ. ತೆಡಿ 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 ಅಂತಿತ್ತು. ಆಗ ಆಗ ಇನ್ನೇನು ಇನ್ನೇನು ತಿನ್ಬೇಕು ಅಷ್ಟರಲ್ಲಿ ಅಷ್ಟರಲ್ಲಿ ತಡಿ 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 ಅಂತೈತೆ ಕಪ್ಪೆ. ತಡಿ ತಡಿ ಅಂತಿತ್ತು ಕಪ್ಪೆ. ಏನಾಯ್ತಪ್ಪ ಕಪ್ಪೆ ಏನಾಯ್ತು ಕಪ್ಪೆ ಅಂತ ಕಾಗೆ ಕೇಳ್ತೈತೆ. ಅಂತ ಸೊಳ್ಳೆ ಕೇಳ್ತೈತೆ. ನಿನ್ ಕೊಕ್ಕು ಚೂಪಲ್ಲಿಲ್ಲ ಚೂಪಾಗಿಲ್ಲ. ಚೂಪಾಗಿಲ್ಲ. ಬಂದೈತೆ ಚೂಪ್ ಮಾಡ್ಕೊಂಬ. ಬೆಂಗಟ್ರ ಹೋಗಿ ಚೂಪ್ ಮಾಡ್ಕೊಂಬ. ಉಜ್ಜಿ 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 ಚೂಪ್ ಮಾಡ್ಕೊಬ. ಆಮೇಲೆ ಆಮೇಲೆ ನಾನು ದಿನ ಆಗಿ ನಾನು ತಿನ್ನಕ್ಕಾತೈತೆ ನಾನು ತಿನ್ನಕ್ಕಾಗ್ತೈತೆ ಅಂತ ಹೇಳ್ತೈತೆ. ಅಂತ ಹೇಳ್ತೈತೆ. ಹ್ಞೂ ಸರಿ ಕಪ್ಪೆ. ಸರಿ ಕಪ್ಪೆ ನಾನು ಚೂಪ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಕಾಗೆ ಓದ್ತೈತೆ. ಕಾಗಿ ಬರ್ತೀನಿ. ಚಪ್ಪಾಳೆ. ಅವಾಗ ಇನ್ನೂ ಐತೆ. ಅವಾಗ ಅವಾಗ ಬಂಡೆ ಹತ್ರ ಹೋಗ್ಬಿಟ್ಟು ಕಾಗೆ ಉಜ್ಜಿ 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 ಕೊಕ್ಕನ್ನ ನನ್ನ ಕೊಕ್ಕನ್ನ ಚೂಪ್ ಮಾಡ್ಕೊಂಬರ್ತೈತೆ. ಚೂಪ್ ಮಾಡ್ಕೊಬಿಡ್ತೀನಿ. ಬಾವಿ ಹತ್ರ ಬರ್ತೈತೆ. ಬಾವಿ ಹತ್ರ ಬರ್ತೀನಿ. ಬಾವಿ ಹತ್ರ ಬಂದು ಕಪ್ಪೆ ಹತ್ರ ಹೋಗಿ ಕಪ್ಪೆ ಕಪ್ಪೆ ಕಟ್ಸಲ್ಲ. ಹೆಂಗ್ ನೋಡಿದ್ರು ಎಲ್ಲಿ ನೋಡಿದ್ರೆ ಕಾಣಿಸಲ್ಲ. ಅವಾಗ ಬಾವಿ ಒಳಗ ಬಾವಿ ಒಳಗ ಬ್ಲುಕ್ ಬ್ಲುಕ್ ಅಂತೈತಿ. ಬುಳುಕ್ ಬುಳುಕ್ ಅಂತ ಶಬ್ದ ಬರ್ತೈತೆ. ಬ್ಲುಕ್ ಬ್ಲುಕ್ ಅಂತ ಶಬ್ದ ಬರ್ತೈತಿ. ಶಬ್ದ ಅವಾಗ ಬಾವಿ ಒಳಗೆ ಬಗ್ಗು ನೋಡಿದ್ರೆ ಬಾವಿ ಒಳಗೆ ನೋಡಿದ್ರೆ ಕಪ್ಪೆ ಕಪ್ಪೆ ಬಾವಿ ಒಳಗೆ ಇರ್ತೈತಿ. ಕಪ್ಪೆ ಕಪ್ಪೆ ನನ್ನ ಕೊಕ್ಕನ್ ಚೂಪ್ ಮಾಡ್ಕೊಂಬಂದಿದ್ದೀನಿ. ನನ್ನ ಕೊಕ್ಕನ್ ಚೂಪ್ ಮಾಡ್ಕೊಬಿಡ್ತೀನಿ. ಇಲ್ಲಿ ನೋಡಮ್ಮ ಬಾ ತಿನ್ಬೇಕು ಅಂತ ಹೇಳ್ತೈತೆ. ಅಂತ ಹೇಳ್ತೀನಿ. ಅದಕ್ಕೆ ಕಪ್ಪೆ ಕಪ್ಪೆ ಬಾವಿ ಎತ್ತರವಾಗೈತೆ. ಬಾವಿ ಎತ್ತರವಾಗೈತಿ. ನನಗಾಗಲ್ಲ. ಬರಕ್ಕಾಗಲ್ಲ. ಹೊಲಕ್ಕೆ ಒಂದು ಕೆಲಸ ಮಾಡು, ಒಂದು ಕೆಲಸ ಮಾಡಿ. ನೀನೇ ಮೇಲಕ್ಕೆ ಬಂದ್ಬಿಡು. ನೀನೇ ನೀನೇ ನೀರೊಳಗೆ ಬಂದ್ಬಿಡು ನೀನೇ ನೀರೊಳಗೆ ಬಂದು ಅಂತ ನಗ್ತಾ ಅಮ್ಮ ಅದ್ ಬಿಡಮ್ಮ ನೀನು ನೀರೊಳಗೆ ಹೋತೈತೆ. ಕಾಗೆಯಿಂದ ತಪ್ಪಿಸ್ಕೊಳೋದಕ್ಕೆ ಕಪ್ಪೆ ಮಾಡಿದ ಉಪಾಯ. ಉಪಾಯ. ಅವಾಗ ಕಾಗೆ ಇದನ್ನ ಅರ್ಥ ಮಾಡಿಕೊಂಡು ಸೆಪ್ಪು ಮುಖ ಹಾಕ್ಕೊಂಡು ಕಾವು 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 ಅಂತ ಹಾರ್ಕೊಂಡು ಹೋಗ್ತೈತೆ. ಥ್ಯಾಂಕ್ ಯು.